ದಾಖಲೆಗಳ ಸರದಾರ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ, ಭಾಗ್ಯಗಳ ಸರದಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಈಗ ನಾಳೆ ಹೊಸ ದಾಖಲೆಯನ್ನ ಬರೆಯುವ ಮೂಲಕ ದಾಖಲೆ ರಾಮಯ್ಯನೂ ಆಗ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರು ಏನ್ ಮಾತು ಹೇಳಿದ್ರು ಅಂತಂದ್ರೆ, ಇದು ಮೊದಲೇನಲ್ಲ. ಅವರು ಹಲವು ವೇದಿಕೆಗಳಲ್ಲಿ ಈ ಮಾತನ್ನ ಹೇಳಿದ್ದಾರೆ. ದೇವರಾಜ್ ಅರಸು ಮತ್ತು ನನ್ನ ನಡುವೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ ಅಂತ ಹೇಳ್ತಾರೆ. ದೇವರಾಜ್ ಅರಸು ಅವರೇ, ಸಿದ್ದರಾಮಯ್ಯ ಅವರೇ. ಅಂಥ ನಾಯಕರನ್ನ ನಾನು ಸರಿಗಟ್ಟೋದು ಅಥವಾ ಅವರ ದಾಖಲೆ ಮುರಿಯೋದು ಅಥವಾ ಕಂಪ್ಯಾರಿಸನ್ ಮಾಡೋದನ್ನ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಈಗಲೂ ಕೂಡ ಹೇಳಿದ್ದು ಅದನ್ನೇ. ಜನರ ಆಶೀರ್ವಾದದಿಂದ ನಾಳೆ ದೇವರಾಜ್ ಅರಸ್ ಅವರ ದಾಖಲೆಯನ್ನ ಸರಿಗಟ್ತಾ ಇದ್ದೀನಿ ಅಂತ ಹೇಳಿದ್ರು ಹೊರತಾಗಿ ದಾಖಲೆಯನ್ನ ಮುರಿದು ನಾನು ಮುನ್ನುಗ್ತೀನಿ ಅಂತ ಹೇಳಿಲ್ಲ ಅವರು. ಇದು ಸಿದ್ದರಾಮಯ್ಯ ಅವರ ದೊಡ್ಡತನ. ಇದರ ಜೊತೆಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ, ಸಂಘಟನಾ ಚತುರ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ ಇವತ್ತು ನಾಳೆ ದಾಖಲೆ ರಾಮಯ್ಯ ಆಗ್ತಾ ಇದ್ದಾರೆ. ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಸರಿಗಟ್ತಾ ಇದ್ದಾರೆ. ಹಾಗಿದ್ರೆ ಯಾರ್ಯಾರು ಯಾವ್ಯಾವ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ರು, ಏನು ಎತ್ತ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ದೇವರಾಜ್ ಅರಸು ಅವರ ಮೊದಲ ಅವಧಿ 1972ರಿಂದ 1977ರವರೆಗೆ. ಈ ಕಡೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿ 2013ರಿಂದ 2018. ಇನ್ನ ಎರಡನೇ ಅವಧಿ ದೇವರಾಜ್ ಅರಸ್ ಅವರು 1978ರಿಂದ 1980ರವರೆಗೆ ಮುಖ್ಯಮಂತ್ರಿ ಆಗಿದ್ದರು. ಈಗ ಸಿದ್ದರಾಮಯ್ಯ ಅವರು ಎರಡನೇ ಅವಧಿಗೆ 2023ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮುಂದುವರಿತಾ ಹೋಗ್ತಾ ಇದ್ದಾರೆ. ಅನ್ಸ್ಟಾಪಬಲ್ ಅಂತಾರಲ್ಲ, ಆ ರೀತಿ ಸಿದ್ದರಾಮಯ್ಯ ಅವರು ನಾಳೆ ದೇವರಾಜ್ ಅರಸ್ ಅವರ ದಾಖಲೆಯನ್ನ ಮುರಿತಾ ಇದ್ದಾರೆ. ಇನ್ನ ಅಧಿಕಾರಾವಧಿ ವಿಚಾರಕ್ಕೆ ಬಂದ್ರೆ 7 ವರ್ಷ 239 ದಿನ ದೇವರಾಜ್ ಅರಸ್ ಅವರು ದೀರ್ಘಕಾಲವನ್ನ ರಾಜ್ಯವನ್ನಾಡಿದ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ ತಮ್ಮ ಹೆಸರಲ್ಲಿತ್ತು. ನಾಳೆಗೆ ಅಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬಂದು ಕೂತ್ಕೊಳ್ಳುತ್ತೆ. ಸಿದ್ದರಾಮಯ್ಯ ಅವರು ಕೂಡ 7 ವರ್ಷ 239 ದಿನ ಕಂಪ್ಲೀಟ್ ಮಾಡಿದರು. ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ಈ ಮೂಲಕ ಈಗ ಅವರಿಗೆ ಏನೆಲ್ಲಾ ಬಿರುದಾವಳಿಗಳನ್ನ ಕೊಟ್ಟಿದ್ದಾರಲ್ಲ, ಟಗರು ರಾಮಯ್ಯ, ದಾಖಲೆ ರಾಮಯ್ಯ, ಭಾಗ್ಯಗಳ ಸರ್ದಾರ, ಹಿಂದ ನಾಯಕ, ಮಾಸ್ ಲೀಡರ್ ಇತ್ಯಾದಿ ಇತ್ಯಾದಿ, ಈಗ ದಾಖಲೆಗಳ ಸರದಾರನಾಗಿ ಸಿದ್ದರಾಮಯ್ಯ ಹೊರಹೊಮ್ತಾ ಇದ್ದಾರೆ. ನಾಳೆ ಹಬ್ಬ ಮಾಡದೆ ಅಂತ ಸಿದ್ದರಾಮಯ್ಯ ಅಭಿಮಾನಿಗಳಿಗಾಗಲೇ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಟಗರು, ನಮ್ಮ ಸಿದ್ದರಾಮಯ್ಯ ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ನಮ್ಮ ಸಾಹೇಬರಿಗೆ ಜಯವಾಗಲಿ ಅಂತ ಹೇಳಿ 1 ತಿಂಗಳಿಂದ ಹೇಳ್ತಾನೆ ಇದ್ದಾರೆ ಈ ದಾಖಲೆಯ ವಿಚಾರವಾಗಿ. ಈಗಾಗಲೇ ನೀವು ನೋಡ್ತಾ ಇದ್ರಿ, ಆಗ್ಲೇ ವರದಿಯಲ್ಲಿ ಎಲ್ಲ ಕಡೆ ಬ್ಯಾನರ್ಗಳನ್ನ ಅಂಟಿಸಿದ್ದಾರೆ. ದಾಖಲೆಯನ್ನ ಬರಿತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ. ಇನ್ನೂ ಹೆಚ್ಚು ಹೆಚ್ಚು ದಿನಗಳ ಕಾಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳಲಿ ಅಂತ ಹೇಳಿ ದಾಖಲೆಗಳನ್ನ ಬರೆಯೋದರ ಜೊತೆಗೆ ಹಲವು ವಿಚಾರಗಳಲ್ಲಿಯೂ ಕೂಡ ಈಗ ರಾಜಕೀಯ ಸಂಘರ್ಷ, ವ್ಯತ್ಯಾಸ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯ ಅವರ ಈ ದೀರ್ಘಾವಧಿಯ ವಿಚಾರವನ್ನ ನೋಡ್ತಾ ಹೋದ್ರೆ ನಾಳೆ ಅವರು ಬರಿತಾ ಇರುವಂತಹ ದಾಖಲೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಕರವಾಗಿರಲಿ. ಅಭಿವೃದ್ಧಿಯ ವಿಚಾರವಾಗಿರಬಹುದು, ರಾಜ್ಯದ ಹಿತಕ್ಕೆ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು, ಹೀಗೆ 10 ಹಲವು ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರು ಇನ್ನೂ ಉತ್ತುಂಗಕ್ಕೆ ಹೋಗಲಿ ಅನ್ನುವಂಥದ್ದು ಶುಭ ಹಾರೈಕೆಗಳು. ಸಿದ್ದರಾಮಯ್ಯ ಗೊತ್ತು, ಹೈಕಮಾಂಡ್ಗೂ ಗೊತ್ತು ಅನ್ನುವ ಮೂಲಕ ಈಗಾಗಲೇ ಅವರ ಚೇರನ್ನ ಅಲ್ಲಾಡಿಸುವಂತಹ ಪ್ರಯತ್ನಕ್ಕೂ ಹೈಕಮಾಂಡ್ ಕೈ ಹಾಕ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಿಳಿಸಿದರೆ ನಮಗೆ ಆಗುವ ಸಮಸ್ಯೆಗಳು ಏನು ಅನ್ನುವಂತ ಅರಿವು ಹೈಕಮಾಂಡ್ಗಿದೆ. ಹಿಂಗಾಗಿ ಆ ಮಾಸ್ ಲೀಡರ್ ಅನ್ನ ಟಚ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಹಿಂಗಾಗಿ ನಾಳೆ ಆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ. ಇನ್ನು ನೆಕ್ಸ್ಟ್, ದಾಖಲೆಗಳ ಸರದಾರ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ, ಭಾಗ್ಯಗಳ ಸರದಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಈಗ ನಾಳೆ ಹೊಸ ದಾಖಲೆಯನ್ನ ಬರೆಯುವ ಮೂಲಕ ದಾಖಲೆ ರಾಮಯ್ಯನೂ ಆಗ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರು ಏನ್ ಮಾತು ಹೇಳಿದ್ರು ಅಂತಂದ್ರೆ, ಇದು ಮೊದಲೇನಲ್ಲ. ಅವರು ಹಲವು ವೇದಿಕೆಗಳಲ್ಲಿ ಈ ಮಾತನ್ನ ಹೇಳಿದ್ದಾರೆ. ದೇವರಾಜ್ ಅರಸು ಮತ್ತು ನನ್ನ ನಡುವೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ ಅಂತ ಹೇಳ್ತಾರೆ. ದೇವರಾಜ್ ಅರಸ್ ಅವರೇ,
ಸಿದ್ದರಾಮಯ್ಯ ಅವರೇ. ಅಂಥ ನಾಯಕರನ್ನ ನಾನು ಸರಿಗಟ್ಟೋದು ಅಥವಾ ಅವರ ದಾಖಲೆ ಮುರಿಯೋದು ಅಥವಾ ಕಂಪ್ಯಾರಿಸನ್ ಮಾಡೋದನ್ನ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಈಗಲೂ ಕೂಡ ಹೇಳಿದ್ದು ಅದನ್ನೇ. ಜನರ ಆಶೀರ್ವಾದದಿಂದ ನಾಳೆ ದೇವರಾಜ ಅರಸ್ ಅವರ ದಾಖಲೆಯನ್ನ ಸರಿಗಟ್ತಾ ಇದ್ದೀನಿ ಅಂತ ಹೇಳಿದ್ರು ಹೊರತಾಗಿ ದಾಖಲೆಯನ್ನ ಮುರಿದು ನಾನು ಮುನ್ನುಗ್ತೀನಿ ಅಂತ ಹೇಳಿಲ್ಲ ಅವರು. ಇದು ಸಿದ್ದರಾಮಯ್ಯ ಅವರ ದೊಡ್ಡತನ. ಇದರ ಜೊತೆಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ, ಸಂಘಟನಾ ಚತುರ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ ಇವತ್ತು ನಾಳೆ ದಾಖಲೆ ರಾಮಯ್ಯ ಆಗ್ತಾ ಇದ್ದಾರೆ. ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಸರಿಗಟ್ತಾ ಇದ್ದಾರೆ. ಹಾಗಿದ್ರೆ ಯಾರ್ಯಾರು ಯಾವ್ಯಾವ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ರು ಏನು ಎತ್ತ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ದೇವರಾಜ್ ಅರಸ್ ಅವರ ಮೊದಲ ಅವಧಿ 1972ರಿಂದ 1977ರವರೆಗೆ. ಈ ಕಡೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿ 2013ರಿಂದ 2018. ಇನ್ನ ಎರಡನೇ ಅವಧಿ ದೇವರಾಜ್ ಅರಸ್ ಅವರು 1978ರಿಂದ 1980ರವರೆಗೆ ಮುಖ್ಯಮಂತ್ರಿಯಾಗಿದ್ದರು. ಈಗ ಸಿದ್ದರಾಮಯ್ಯ ಅವರು ಎರಡನೇ ಅವಧಿಗೆ 2023ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮುಂದುವರಿತಾ ಹೋಗ್ತಾ ಇದ್ದಾರೆ. ಅನ್ಸ್ಟಾಪಬಲ್ ಅಂತಾರಲ್ಲ, ಆ ರೀತಿ ಸಿದ್ದರಾಮಯ್ಯ ಅವರು ನಾಳೆ ದೇವರಾಜ ಅರಸ್ ಅವರ ದಾಖಲೆಯನ್ನ ಮುರಿತಾ ಇದ್ದಾರೆ. ಇನ್ನ ಅಧಿಕಾರಾವಧಿ ವಿಚಾರಕ್ಕೆ ಬಂದ್ರೆ 7 ವರ್ಷ 239 ದಿನ ದೇವರಾಜ್ ಅರಸ್ ಅವರು ದೀರ್ಘಕಾಲವನ್ನ ರಾಜ್ಯವನ್ನಾಡಿದ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ ತಮ್ಮ ಹೆಸರಲ್ಲಿತ್ತು. ನಾಳೆಗೆ ಅಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬಂದು ಕೂತ್ಕೊಳ್ಳುತ್ತೆ. ಸಿದ್ದರಾಮಯ್ಯ ಅವರು ಕೂಡ 7 ವರ್ಷ 239 ದಿನ ಕಂಪ್ಲೀಟ್ ಮಾಡಿದರು. ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ಈ ಮೂಲಕ ಈಗ ಅವರಿಗೆ ಏನೆಲ್ಲಾ ಬಿರುದಾವಳಿಗಳನ್ನ ಕೊಟ್ಟಿದ್ದಾರಲ್ಲ, ಟಗರು ರಾಮಯ್ಯ, ದಾಖಲೆ ರಾಮಯ್ಯ, ಭಾಗ್ಯಗಳ ಸರದಾರ, ಹಿಂದ ನಾಯಕ, ಮಾಸ್ ಲೀಡರ್ ಇತ್ಯಾದಿ ಇತ್ಯಾದಿ, ಈಗ ದಾಖಲೆಗಳ ಸರದಾರನಾಗಿ ಸಿದ್ದರಾಮಯ್ಯ ಹೊರಹೊಮ್ತಾ ಇದ್ದಾರೆ. ನಾಳೆ ಹಬ್ಬ ಮಾಡದೆ ಅಂತ ಸಿದ್ದರಾಮಯ್ಯ ಅಭಿಮಾನಿಗಳಿಗಾಗಲೇ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಟಗರು, ನಮ್ಮ ಸಿದ್ದರಾಮಯ್ಯ ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ, ನಮ್ಮ ಸಾಹೇಬರಿಗೆ ಜಯವಾಗಲಿ ಅಂತ ಹೇಳಿ 1 ತಿಂಗಳಿಂದ ಹೇಳ್ತಾನೆ ಇದ್ದಾರೆ. ಈ ದಾಖಲೆ ವಿಚಾರವಾಗಿ ಈಗಾಗಲೇ ನೀವು ನೋಡ್ತಾ ಇದ್ರಿ, ಆಗಲೇ ವರದಿಯಲ್ಲಿ ಎಲ್ಲ ಕಡೆ ಬ್ಯಾನರ್ಗಳನ್ನ ಅಂಟಿಸಿದ್ದಾರೆ. ದಾಖಲೆಯನ್ನ ಬರಿತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ, ಇನ್ನೂ ಹೆಚ್ಚು ಹೆಚ್ಚು ದಿನಗಳ ಕಾಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳಲಿ ಅಂತ ಹೇಳಿ ದಾಖಲೆಗಳನ್ನ ಬರೆಯೋದರ ಜೊತೆಗೆ ಹಲವು ವಿಚಾರಗಳಲ್ಲಿಯೂ ಕೂಡ ಈಗ ರಾಜಕೀಯ ಸಂಘರ್ಷ, ವ್ಯತ್ಯಾಸ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯ ಅವರ ಈ ದೀರ್ಘಾವಧಿಯ ವಿಚಾರವನ್ನ ನೋಡ್ತಾ ಹೋದ್ರೆ ನಾಳೆ ಅವರು ಬರಿತಾ ಇರುವಂತಹ ದಾಖಲೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಕರವಾಗಿರಲಿ, ಅಭಿವೃದ್ಧಿಯ ವಿಚಾರವಾಗಿರಬಹುದು, ರಾಜ್ಯದ ಹಿತಕ್ಕೆ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು, ಹೀಗೆ 10 ಹಲವು ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರು ಇನ್ನೂ ಉತ್ತುಂಗಕ್ಕೆ ಹೋಗಲಿ ಅನ್ನುವಂಥದ್ದು ಶುಭ ಹಾರೈಕೆಗಳು. ಸಿದ್ದರಾಮಯ್ಯ ಗೊತ್ತು, ಹೈಕಮಾಂಡ್ಗೂ ಗೊತ್ತು ಅನ್ನುವ ಮೂಲಕ ಈಗಾಗಲೇ ಅವರ ಚೇರನ್ನ ಅಲ್ಲಾಡಿಸುವಂತಹ ಪ್ರಯತ್ನಕ್ಕೂ ಹೈಕಮಾಂಡ್ ಕೈ ಹಾಕ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಿಳಿಸಿದರೆ ನಮಗೆ ಆಗುವ ಸಮಸ್ಯೆಗಳು ಏನು ಅನ್ನುವಂತ ಅರಿವು ಹೈಕಮಾಂಡ್ಗಿದೆ. ಹಿಂಗಾಗಿ ಆ ಮಾಸ್ ಲೀಡರ್ ಅನ್ನ ಟಚ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಹಿಂಗಾಗಿ ನಾಳೆ ಆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ. ಇನ್ನು ನೆಕ್ಸ್ಟ್, ದಾಖಲೆಗಳ ಸರದಾರ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ, ಭಾಗ್ಯಗಳ ಸರದಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಈಗ ನಾಳೆ ಹೊಸ ದಾಖಲೆಯನ್ನ ಬರೆಯುವ ಮೂಲಕ ದಾಖಲೆ ರಾಮಯ್ಯನೂ ಆಗ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರು ಏನ್ ಮಾತು ಹೇಳಿದ್ರು ಅಂತಂದ್ರೆ, ಇದು ಮೊದಲೇನಲ್ಲ, ಅವರು ಹಲವು ವೇದಿಕೆಗಳಲ್ಲಿ ಈ ಮಾತನ್ನ ಹೇಳಿದ್ದಾರೆ. ದೇವರಾಜ ಅರಸು ಮತ್ತು ನನ್ನ ನಡುವೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ ಅಂತ ಹೇಳ್ತಾರೆ. ದೇವರಾಜ ಅರಸ್ ಅವರು ದೇವರಾಜ ಅರಸ್ ಅವರೇ, ಸಿದ್ದರಾಮಯ್ಯ ಅವರೇ. ಅಂಥ ನಾಯಕರನ್ನ ನಾನು ಸರಿಗಟ್ಟೋದು ಅಥವಾ ಅವರ ದಾಖಲೆ ಮುರಿಯೋದು ಅಥವಾ ಕಂಪ್ಯಾರಿಸನ್ ಮಾಡೋದನ್ನ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಈಗಲೂ ಕೂಡ ಹೇಳಿದ್ದು ಅದನ್ನೇ. ಜನರ ಆಶೀರ್ವಾದದಿಂದ ನಾಳೆ ದೇವರಾಜ ಅರಸ್ ಅವರ ದಾಖಲೆಯನ್ನ ಸರಿಗಟ್ತಾ ಇದ್ದೀನಿ ಅಂತ ಹೇಳಿದ್ರು ಹೊರತಾಗಿ ದಾಖಲೆಯನ್ನ ಮುರಿದು ನಾನು ಮುನ್ನುಗ್ತೀನಿ ಅಂತ ಹೇಳಿಲ್ಲ ಅವರು. ಇದು ಸಿದ್ದರಾಮಯ್ಯ ಅವರ ದೊಡ್ಡತನ. ಇದರ ಜೊತೆಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು.
ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ, ಸಂಘಟನಾ ಚತುರ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ ಇವತ್ತು ನಾಳೆ ದಾಖಲೆ ರಾಮಯ್ಯ ಆಗ್ತಾ ಇದ್ದಾರೆ. ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಸರಿಗಟ್ತಾ ಇದ್ದಾರೆ. ಹಾಗಿದ್ರೆ ಯಾರ್ಯಾರು ಯಾವ್ಯಾವ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ರು ಏನು ಎತ್ತ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ದೇವರಾಜ್ ಅರಸು ಅವರ ಮೊದಲ ಅವಧಿ 1972ರಿಂದ 1977ರವರೆಗೆ. ಈ ಕಡೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿ 2013ರಿಂದ 2018. ಇನ್ನ ಎರಡನೇ ಅವಧಿ ದೇವರಾಜ್ ಅರಸು ಅವರು 1978ರಿಂದ 1980ರವರೆಗೆ ಮುಖ್ಯಮಂತ್ರಿ ಆಗಿದ್ದರು. ಈಗ ಸಿದ್ದರಾಮಯ್ಯ ಅವರು ಎರಡನೇ ಅವಧಿಗೆ 2023ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮುಂದುವರಿತಾ ಹೋಗ್ತಾ ಇದ್ದಾರೆ. ಅನ್ಸ್ಟಾಪಬಲ್ ಅಂತಾರಲ್ಲ, ಆ ರೀತಿ ಸಿದ್ದರಾಮಯ್ಯ ಅವರು ನಾಳೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಾ ಇದ್ದಾರೆ. ಇನ್ನ ಅಧಿಕಾರಾವಧಿ ವಿಚಾರಕ್ಕೆ ಬಂದ್ರೆ 7 ವರ್ಷ 239 ದಿನ ದೇವರಾಜ್ ಅರಸು ಅವರು ದೀರ್ಘಕಾಲವನ್ನ ರಾಜ್ಯವನ್ನಾಡಿದ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ ತಮ್ಮ ಹೆಸರಲ್ಲಿತ್ತು. ನಾಳೆಗೆ ಅಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬಂದು ಕೂತ್ಕೊಳ್ಳುತ್ತೆ. ಸಿದ್ದರಾಮಯ್ಯ ಅವರು ಕೂಡ 7 ವರ್ಷ 239 ದಿನ ಕಂಪ್ಲೀಟ್ ಮಾಡಿದ್ರು. ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ಈ ಮೂಲಕ ಈಗ ಅವರಿಗೆ ಏನೆಲ್ಲಾ ಬಿರುದಾವಳಿಗಳನ್ನ ಕೊಟ್ಟಿದ್ದಾರಲ್ಲ, ಟಗರು ರಾಮಯ್ಯ, ದಾಖಲೆ ರಾಮಯ್ಯ, ಭಾಗ್ಯಗಳ ಸರ್ದಾರ, ಹಿಂದ ನಾಯಕ, ಮಾಸ್ ಲೀಡರ್ ಇತ್ಯಾದಿ ಇತ್ಯಾದಿ, ಈಗ ದಾಖಲೆಗಳ ಸರದಾರನಾಗಿ ಸಿದ್ದರಾಮಯ್ಯ ಹೊರಹೊಮ್ತಾ ಇದ್ದಾರೆ. ನಾಳೆ ಹಬ್ಬ ಮಾಡದೆ ಅಂತ ಸಿದ್ದರಾಮಯ್ಯ ಅಭಿಮಾನಿಗಳು ಈಗಾಗಲೇ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಟಗರು, ನಮ್ಮ ಸಿದ್ದರಾಮಯ್ಯ ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ, ನಮ್ಮ ಸಾಹೇಬರಿಗೆ ಜಯವಾಗಲಿ ಅಂತ ಹೇಳಿ 1 ತಿಂಗಳಿಂದ ಹೇಳ್ತಾನೆ ಇದ್ದಾರೆ. ಈ ದಾಖಲೆಯ ವಿಚಾರವಾಗಿ ಈಗಾಗಲೇ ನೀವು ನೋಡ್ತಾ ಇದ್ರಿ, ಆಗ್ಲೇ ವರದಿಯಲ್ಲಿ ಎಲ್ಲ ಕಡೆ ಬ್ಯಾನರ್ಗಳನ್ನ ಅಂಟಿಸಿದ್ದಾರೆ. ದಾಖಲೆಯನ್ನ ಬರಿತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ. ಇನ್ನೂ ಹೆಚ್ಚು ಹೆಚ್ಚು ದಿನಗಳ ಕಾಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳಲಿ ಅಂತ ಹೇಳಿ ದಾಖಲೆಗಳನ್ನ ಬರೆಯೋದರ ಜೊತೆಗೆ ಹಲವು ವಿಚಾರಗಳಲ್ಲಿಯೂ ಕೂಡ ಈಗ ರಾಜಕೀಯ ಸಂಘರ್ಷ, ವ್ಯತ್ಯಾಸ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯ ಅವರ ಈ ದೀರ್ಘಾವಧಿಯ ವಿಚಾರವನ್ನ ನೋಡ್ತಾ ಹೋದ್ರೆ ನಾಳೆ ಅವರು ಬರಿತಾ ಇರುವಂತಹ ದಾಖಲೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಕರವಾಗಿರಲಿ. ಅಭಿವೃದ್ಧಿಯ ವಿಚಾರವಾಗಿರಬಹುದು, ರಾಜ್ಯದ ಹಿತಕ್ಕೆ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು, ಹೀಗೆ 10 ಹಲವು ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರು ಇನ್ನೂ ಉತ್ತುಂಗಕ್ಕೆ ಹೋಗಲಿ ಅನ್ನುವಂಥದ್ದು ಶುಭ ಹಾರೈಕೆಗಳು. ಸಿದ್ದರಾಮಯ್ಯ ಗತ್ತು, ಹೈಕಮಾಂಡ್ಗೂ ಗೊತ್ತು ಅನ್ನುವ ಮೂಲಕ ಈಗಾಗಲೇ ಅವರ ಚೇರನ್ನ ಅಲ್ಲಾಡಿಸುವಂತಹ ಪ್ರಯತ್ನಕ್ಕೂ ಹೈಕಮಾಂಡ್ ಕೈ ಹಾಕ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಿಳಿಸಿದರೆ ನಮಗೆ ಆಗುವ ಸಮಸ್ಯೆಗಳು ಏನು ಅನ್ನುವಂತ ಅರಿವು ಹೈಕಮಾಂಡ್ಗಿದೆ. ಹಿಂಗಾಗಿ ಆ ಮಾಸ್ ಲೀಡರ್ ಅನ್ನ ಟಚ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಹಿಂಗಾಗಿ ನಾಳೆ ಆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಶುಭವಾಗಿ. ಇನ್ನು ನೆಕ್ಸ್ಟ್